ಯಾಮೂರನೇ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಅಲೆಯುತ್ತಿದೆ ಈ ಮಾನವನ ಮೆದುಳಲ್ಲಿ ಮೋಸದ ಮಾರ್ಚಾಲ. ಲೇ ಧರ್ಮರಾಜ್, ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತನ ಪಟ್ಟ ಕಟ್ಕೊಂಡು ಕಂಡವರ ಕಣ್ಣಿಗೆ ನೀನೇ ಕುಬೇರನಾಗಿ ಮೆರಿತಾ ಇದ್ದೀಯಲ್ಲ. ಆದರೆ ಈ ಅಗ್ನಿರಾಜನ ಕಣ್ಣಲ್ಲಿ ಯಕಶ್ಚಿತ ನಾಯಿ. ಸತ್ಯ, ನ್ಯಾಯ, ನೀತಿ, ದಾನ, ಧರ್ಮದಿಂದ ನೀನೆಷ್ಟೇ ದೊಡ್ಡವನಾಗಿ ಮೆರೆದರು ಈ ಅಗ್ನಿರಾಜನನ್ನ ಗೆಲ್ಲೋದು ನಿನ್ನಿಂದ ಸಾಧ್ಯ. ಒಂದು ಉತ್ತಮ ರೈತ ಸ್ಪರ್ಧೆಯಲ್ಲಿ ನನ್ನನ್ನ ಸೋಲಿಸಿ ಆ ತಲಾಂತರದ ಬೆಂಕಿ ನಂದಬೇಕಾದ್ರೆ ನಿನ್ನ ಹೆಣ ನೆಲಕ್ಕುರುಳಬೇಕು. ಅಲ್ಲಿ ತನಕ ಈ ಅಗ್ನಿರಾಜನಿಗೆ ನೆಮ್ಮದಿ ಇಲ್ಲ ಎಂದು ನಿನ್ನ ರಕ್ತನ ಈ ಭೂಮಿ ಮೇಲೆ ಚೆಲ್ತೀನೋ ಆವತ್ತೇ ಈ ಅಗ್ನಿರಾಜನಿಗೆ ಶಾಂತಿ. ಜಾನಿ, ಹಿಂದೆ ಉತ್ತಮ ರೈತ ಸ್ಪರ್ಧೆಯಲ್ಲಿ ನನ್ನನ್ನ ಸೋಲಿಸಿ ನಗುತ್ತಿರುವ ಆ ಧರ್ಮರಾಯನ ಹಂದಿಗೂಡಿಗೆ ಬೆಂಕಿ ಹಚ್ಚಿ, ಹಾಗೆ ಆ ಧರ್ಮರಾಯನ ರುಂಡವನ್ನ ಕತ್ತರಿಸಿ ನನ್ನ ಈ ದ್ವಾರ ಬಾಗಿಲಿಗೆ ನೇತು ಹಾಕಿಬಿಡು. ಆವಾಗಲೇ ಸಮಾಧಾನ ಅಗ್ನಿರಾಜನಿಗೆ. ಅವನ ರುಂಡ ಒಂದೇಕೆ ತಡಿ, ಆ ಪಂಡನ ಬಂಡ ಎಂದೆನಿಸಿಕೊಂಡ ಆ ಧರ್ಮದ ಪೀಠವನ್ನು ಎತ್ತಿ ತಿರುಗಿದರೆ ಆಗ್ಲೇ ಕರೀರಿ ಜಾನಡು ಜಾನ. ನಾನು ಒಂದು ಕೆಲಸ ಹೇಳಿದರೆ ನೀನು 10 ಕೆಲಸ ಮಾಡಿ ಮುಗಿಸುವ ಚತುರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಹಿಂದೆ ಆ ಬಸವಂತನ ಆಸ್ತಿ ದೊರಕಿಸಿಕೊಟ್ಟಂತೆ ಇಂದು ಆ ಧರ್ಮರಾಜನ ಆಸ್ತಿ ನನ್ನ ಕೈವಶವಾದರೆ ಈ ನಾಡಿಗೆಲ್ಲ ನಾನೇ ದೊರೆ.